ಇಂಡಿಯಾ ಮಿತ್ರ ಶರದ್ ಪವಾರ್ಗೆ ಆಯೋಗ ಸ್ಟ್ರೋಕ್. ಇನ್ನು ದೆಹಲಿ ಸಿಎಂ ಆಪ್ತ ಸಹಾಯಕನ ಮೇಲೆ ಇಡಿ ದಾಳಿ. ವ್ಯಕ್ತಿಯನ್ನ ಕೊಲ್ಲಬಹುದು, ವಿಚಾರ ಕೊಲ್ಲಲು ಆಗಲ್ಲ ಅಂದಿದ್ಯಾರು? ಹಾಲಿಗೆ ₹7 ಬೆಂಬಲ ಬೆಲೆ ನೀಡುವಂತೆ ಧರಣಿ. ಇದೆಲ್ಲವನ್ನು ನೋಡೋಣ ಪ್ರಮುಖ ಸುದ್ದಿ ನ್ಯೂಸ್ ಟಾಪ್ನಲ್ಲಿ. ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ಮೇಲೆ ಜಾರಿ ನಿರ್ದೇಶನಾಲಯದ ಕಣ್ಣು ಬಿದ್ದಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಶರದ್ ಪವಾರ್ ನೇತೃತ್ವದ ಎನ್ಸಿಪಿಗೆ ಕೇಂದ್ರ ಚುನಾವಣಾ ಆಯೋಗ ಶಾಕ್ ನೀಡಿದೆ. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಿಂದ ಸಿಡಿದೆದ್ದು ಶಿವಸೇನೆ ಬಿಜೆಪಿ ಜೊತೆ ಕೈಜೋಡಿಸಿದ್ದ ಅಜಿತ್ ಪವಾರ್ ಬಣವೇ ನಿಜವಾದ ಎನ್ಸಿಪಿ ಪಕ್ಷವೆಂದು ಚುನಾವಣಾ ಆಯೋಗ ಘೋಷಿಸಿದೆ. ಜೊತೆಗೆ ಪಕ್ಷದ ಚಿಹ್ನೆಯಾದ ಟೇಬಲ್ ಗಡಿಯಾರವನ್ನ ಅಜಿತ್ ಪವಾರ್ ಬಣ ಬಳಸಲು ಆಯೋಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಎನ್ಸಿಪಿ ಸಂಸ್ಥಾಪಕ ಶರದ್ ಪವಾರ್ ಬಣಕ್ಕೆ ಹೊಸ ಹೆಸರು ಹಾಗೂ ಹೊಸ ಚಿಹ್ನೆ ಕೊಡಬೇಕು ಅಂತ ಆಯೋಗ ಸೂಚಿಸಿದೆ. 3 ಹೆಸರು ಹಾಗೂ ಚಿಹ್ನೆಗಳನ್ನ ಸಲ್ಲಿಸಬೇಕು. ಅವುಗಳಲ್ಲಿ ಒಂದು ಹೆಸರು ಚಿಹ್ನೆಯನ್ನ ಆಯೋಗವು ನಿರ್ಧರಿಸುತ್ತೆ. ಹಾಗಾಗಿ ಇಂದು ಮಧ್ಯಾಹ್ನ 3 ಗಂಟೆಯೊಳಗೆ ಹೆಸರು ಚಿಹ್ನೆಗಳನ್ನ ಸಲ್ಲಿಸಬೇಕೆಂದು ಹೇಳಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 2 ಬಣಗಳ ನಡುವೆ ಎನ್ಸಿಪಿ ಚಿಹ್ನೆ ಹೆಸರಿಗಾಗಿ 6 ತಿಂಗಳಿನಿಂದ ಫೈಟ್ ನಡೆದಿತ್ತು. ಇತ್ತೀಚೆಗಷ್ಟೇ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯನ್ನ ಮಹಾರಾಷ್ಟ್ರ ಸ್ಪೀಕರ್ ಸೈಡ್ ಲೈನ್ ಮಾಡಿದ್ರು. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಬಣವೇ ಅಸಲಿ ಶಿವಸೇನೆ ಅಂತ ಹೇಳಿದ್ರು. ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇರುವಾಗಲೇ ಶರದ್ ಪವಾರ್ ನೇತೃತ್ವದ ಎನ್ಸಿಪಿಗೆ ಕೇಂದ್ರ ಚುನಾವಣಾ ಆಯೋಗ ಶಾಕ್ ಕೊಟ್ಟಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಪ್ತ ಕಾರ್ಯದರ್ಶಿ ವಿಭವ್ ಕುಮಾರ್ ಮತ್ತು ಎಎಪಿಯ ಹಲವು ನಾಯಕರ ನಿವಾಸ ಸೇರಿದಂತೆ 10 ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. ದೆಹಲಿ ಜಲಮಂಡಳಿ ಮಾಜಿ ಸದಸ್ಯ ಶಲಭ್ ಕುಮಾರ್, ಪಕ್ಷ ಖಜಾಂಚಿ ಎನ್ಡಿ ಗುಪ್ತಾ ಹಾಗೂ ಆಪ್ ಜೊತೆ ನಂಟಿರೋ ಚಾರ್ಟರ್ಡ್ ಅಕೌಂಟೆಂಟ್ ಪಂಕಜ್ ಮಂಗಲ್ ನಿವಾಸದಲ್ಲೂ ಇಡಿ ಪರಿಶೀಲನೆ ನಡೆಸಿದೆ. ಇನ್ನು ಇಡಿ ದಾಳಿ ಬಗ್ಗೆ ವ್ಯಂಗ್ಯ ಮಾಡಿರೋ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕಳೆದ 16 ಗಂಟೆಯಿಂದ ಶೋಧ ನಡೆಸಿದ್ರು ಏನು ಸಿಕ್ಕಿಲ್ಲ ಅಂತ ಕಾಲೆಳೆದಿದ್ದಾರೆ. ಇಡಿ ಅಧಿಕಾರಿಗಳು ಯಾವುದೇ ಕಾರಣವಿಲ್ಲದೆ ದಾಳಿ ಮಾಡ್ತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಯಾರ ಮೇಲಾದ್ರೂ ದಾಳಿ ನಡೆಸಬಹುದು ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಭವಿಷ್ಯ ನುಡಿದಿದ್ದಾರೆ. ಸನಾತನವಾದಿಗಳ ವಿರುದ್ಧ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಶ್ರೀಗಳು, ಸಂಶೋಧಕ ಡಾಕ್ಟರ್ ಎಂಎಂ ಕಲಬುರ್ಗಿಯನ್ನ ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ತೇವೆ. ಸನಾತನವಾದಿಗಳು ಮೊದಲಿನಿಂದಲೂ ಇಂತಹ ಕಿರುಕುಳ ಕೊಡ್ತಿದ್ದಾರೆ. ಅದು 12ನೇ ಶತಮಾನದಲ್ಲೂ ಸತ್ಯ, 21ನೇ ಶತಮಾನದಲ್ಲೂ ಸತ್ಯವಾಗಿದೆ. ಸನಾತನವಾದಿಗಳು ವ್ಯಕ್ತಿಯನ್ನ ಕೊಲ್ಲಬಹುದು, ವಿಚಾರ ಕೊಲ್ಲಲು ಆಗಲ್ಲ ಅಂತ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀ ಹೇಳಿದ್ದಾರೆ. ಪ್ರತಿ ಲೀಟರ್ ಹಾಲಿಗೆ ₹7 ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಚಾಮರಾಜನಗರ ತಹಶೀಲ್ದಾರ್ ಕಚೇರಿ ಎದುರು ಮಾಜಿ ಶಾಸಕ ಎಸ್ ಬಾಲರಾಜು ನೇತೃತ್ವದಲ್ಲಿ ಧರಣಿ ಮಾಡಲಾಯಿತು. ನುಡಿದಂತೆ ನಡೆದಿದ್ದೇವೆ ಅಂತ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಿದೆ. ಪ್ರಣಾಳಿಕೆಯಲ್ಲಿ ಲೀಟರ್ ಹಾಲಿಗೆ ₹7 ನೀಡುತ್ತೇವೆ ಎಂದಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 9 ತಿಂಗಳಾದ್ರೂ ಬೇಡಿಕೆ ಈಡೇರಿಸಿಲ್ಲ. ರಾಜ್ಯದಲ್ಲಿರುವ ರೈತ ವಿರೋಧಿ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪೊಲೀಸರು ನಿನ್ನೆ ರಾತ್ರಿ ವಿಶೇಷ ಗಸ್ತು ತಿರುಗಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾಪ್ರಶಾಂತ್ ನೇತೃತ್ವದಲ್ಲಿ ದಾವಣಗೆರೆ ನಗರದ ಪ್ರಮುಖ ಬೀದಿಯಲ್ಲಿ ಪಥ ಸಂಚಲನ ಮಾಡಲಾಯಿತು. ಗಡಿಯಾರ ಕಂಬ, ಮಂಡಿಪೇಟೆ, ಕೆಆರ್ ಸರ್ಕಲ್, ಚಾಮರಾಜಪೇಟೆ ಸೇರಿದಂತೆ ಬಹುತೇಕ ಕಡೆ ಖಾಕಿ ಪಡೆ ಸಂಚರಿಸಿತ್ತು. ಚಿನ್ನದ ಅಂಗಡಿಯವರು ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸೂಚಿಸಲಾಯಿತು. ಇದೇ ಸಂಚಾರಿ ಸಮಸ್ಯೆ ಹಾಗೂ ಅಪರಾಧ ತಡೆ ಅಗತ್ಯವಿರುವ ಮಾಹಿತಿಯನ್ನ ಸಂಗ್ರಹಿಸಲಾಯಿತು. ಗಾಂಜಾ ಸಾಗಿಸುತ್ತಿದ್ದ ಇಬ್ಬರನ್ನ ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕೇರಳ ಮೂಲದ ಎಂಎಸ್ ಅನೂಪ್, ಕೆವಿ ಲತೀಫ್ ಲಾಕ್ ಆಗಿದ್ದಾರೆ. ಬಂಧಿತರಿಂದ 28 ಲಕ್ಷ ಮೌಲ್ಯದ 120 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಆರೋಪಿಗಳು ಒಡಿಶಾದಿಂದ ಮಂಗಳೂರಿಗೆ ಗಾಂಜಾ ಸಾಗಿಸುತ್ತಿದ್ರು. ಖಚಿತ ಮಾಹಿತಿ ಮೇರೆಗೆ ಮಂಗಳೂರು ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. ಇವರಿಬ್ಬರು ಕರ್ನಾಟಕ ಹಾಗೂ ಕೇರಳದ ಜನರಿಗೆ ಗಾಂಜಾ ಮಾರಾಟಕ್ಕೆ ಯತ್ನಿಸಿದಾಗ ಅರೆಸ್ಟ್ ಮಾಡಲಾಗಿದೆ.